ಸ್ನೇಹಿತರೆ ನಮಸ್ಕಾರ. ಈಗ ಈ ಒಂದು ವಾರದಲ್ಲಿ ತುಂಬ ವೈರಲ್ ಆಗ್ತಾ ಇರತಕ್ಕಂಥದ್ದು ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಕೊಟ್ಟಂತಹ ಟಿಪ್ಸ್. ಅಂದರೆ ಏನು ಅಷ್ಟಸೂತ್ರಗಳನ್ನು ಅವರು ಹೈದರಾಬಾದ್ನ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು. ಅಂದರೆ ಭಾರತದಲ್ಲಿ ಇರತಕ್ಕಂತಹ 140 ಕೋಟಿ ಜನಗಳಿಗೆ ಒಂದು ಸಂದೇಶವನ್ನು ಅವರು ರವಾನೆ ಮಾಡಿದ್ರು. ಅಂದರೆ ಎಲ್ಲವನ್ನ ಮಿತವ್ಯಯ ಮಾಡಬೇಕು, ಅದರಲ್ಲಿ ಯಾವ್ಯಾವುದನ್ನು ಮಾಡಬೇಕು ಅಂತೇಳಿ 8 ಅಂಶಗಳನ್ನು, ಪೆಟ್ರೋಲು, ಚಿನ್ನ ಖರೀದಿಯೂ ಸೇರಿದಂತೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟರು. ಅಂದರೆ ಒಬ್ಬರು ಭಾರತದ ಪ್ರಧಾನಿಯಾಗಿ ಪ್ರಸ್ತುತ ಒಂದು ಸಂದರ್ಭವನ್ನು ಮನಗಂಡು ಮುಂದೆ ಮತ್ತಷ್ಟು ಗಂಭೀರ ಸ್ಥಿತಿಗೆ ಹೋಗುವಂಥ ಸಂದರ್ಭದಲ್ಲಿ ಜನರು ಹೇಗೆ ಅದಕ್ಕೆ ಹೊಂದಿಕೊಳ್ಬೇಕು ಅಂತ ಹೇಳಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತುಕೊಂಡು ಅವರು ಕೊಟ್ಟಿದ್ದಾರೆ. ಅವರನ್ನು ನಾವು ಸ್ವಾಗತಿಸೋಣ. ಅದರಲ್ಲಿ ಪರ ವಿರೋಧಗಳು, ಟೀಕೆ ಟಿಪ್ಪಣಿಗಳು ಅದು ಅವರವರ ಭಾವಕ್ಕೆ ನಾನು ಬಿಟ್ಬಿಡ್ತೀನಿ. ಆದರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನನ್ನಲ್ಲಿ ಈಗಲೂ ಕೂಡ ಒಂದಷ್ಟು ಅನೇಕ ಪ್ರಶ್ನೆಗಳು ಹಾಗೆ ಉಳ್ಕೊಂಡಿದೆ. ನೋಡಿ, ಏನಾಗಿದೆ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ, ಏನಾದರೂ ಒಂದು ವಿಷಯವನ್ನು ನಾವು ನೇರವಾಗಿ ಕೇಳಿಬಿಟ್ರೆ ಅದೇನಾಗುತ್ತೆ, ಅದು ದೇಶ ವಿರೋಧಿ ಹೇಳಿಕೆಗಳಾಗ್ಬಿಡುತ್ತೆ ಅಥವಾ ನಾವು ದೇಶದ್ರೋಹಿಗಳಾಗ್ಬಿಡ್ತೀವಿ. ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಿಜ, ಈಗ ಪ್ರಧಾನಮಂತ್ರಿಗಳು ಒಂದಷ್ಟು ಸಜೆಷನ್ ಕೊಟ್ಟರು, ನಾವೆಲ್ಲ ಕೇಳಬೇಕು. ಇದು ಒಂದು ದೇಶಕ್ಕೆ ಅಷ್ಟೇ ಸೀಮಿತವಾಗಿಲ್ಲ, ಪ್ರಪಂಚದಾದ್ಯಂತ ಇದೆ. ಇದೆಲ್ಲವನ್ನು ನಾವು ಒಪ್ಕೊಳ್ಳೋಣ. ಆದರೆ ಅವ್ರು ಹೇಳಿರೋ ಸಂದರ್ಭ ಯಾವುದು, ಯಾವ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಈ ವಿಷಯ ಈಗಾಗುತ್ತೆ ಅಂತಕ್ಕಂಥ ಒಂದು ಭವಿಷ್ಯ ಅವ್ರಿಗೆ ಗೊತ್ತಿರಲಿಲ್ವಾ? ಸ್ವಲ್ಪ ಮುಂಚಿತವಾಗಿ ಯಾಕೆ ಆಲೋಚನೆ ಮಾಡೋದಿಲ್ಲ? ಈ ನಮ್ಮ ದೇಶದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಮನೆಗೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡಕ್ಕೆ ಹೋಗ್ತಕ್ಕಂಥದ್ದು. ಮನೆಗೆ ಬೆಂಕಿ ಬಿದ್ದು ಹತ್ಕೊಂಡು ಉರಿತಾ ಇದೆ, ಆವಾಗ ಅದನ್ನು ಹಾರಿಸ್ಲಿಕ್ಕೆ ಬಾವಿ ತೋಡೋಕ್ಕೆ ನಾವು ಮಮಟಿ ಗುದ್ಲಿ ತಗೊಂಡು ಹೋಗುವಂತಹ ಒಂದು ಕೆಲಸನೇ ನಮ್ಮ ಭಾರತದ ರಾಜಕಾರಣಿಗಳು ಮೊದಲಿನಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಿರೋರು ಅಥವಾ ಹಿಂದೆ ಇದ್ದವರು ಅಥವಾ ಮುಂದೆ ಬರೋರು ಯಾರೂ ಚೇಂಜ್ ಆಗಲ್ಲ ಬಿಡಿ. ಭಾರತದ ಭವಿಷ್ಯವನ್ನು ಯಾರ ಕೈಲೂ ಬದಲಾವಣೆ ಮಾಡೋಕ್ಕಾಗಲ್ಲ. ನಾನು 2007 ಇಸ್ವಿನಲ್ಲಿ ಸಿಂಗಪುರ್ಗೆ ಬಂದಾಗ ನಮ್ಮ ದೇಶದ ಕರೆನ್ಸಿ ಅಂದರೆ ಸಿಂಗಪುರ್ಗೆ $1ಗೆ 27.5 ಅಂದರೆ 27 ರೂಪಾಯಿ 50 ಪೈಸಾ ಇತ್ತು. ನಾನು ಈ ದೇಶಕ್ಕೆ ಬಂದಾಗ 2007, ನೀವು ಬೇಕಾದರೆ ಗೂಗಲ್ ಚೆಕ್ ಮಾಡ್ಕೊಳ್ಳಿ. ಈಗ ಪ್ರಸ್ತುತ ಒಂದು SGD ಅಂದರೆ ಒಂದು ಸಿಂಗಪುರ್ ಡಾಲರ್ 74.5 ಆಗಿದೆ. 74 ರೂಪೀಸ್ 50 ಪೈಸಾ. ಲೆಕ್ಕಾಕಳಿ 2007 2026 ಇಷ್ಟು ಒಂದು 16-17 ವರ್ಷಗಳ ಅಂತರದಲ್ಲಿ ನಮ್ಮ ಕರೆನ್ಸಿ ಎಷ್ಟು ಪ್ರಪಾತಕ್ಕೆ ಬಿದ್ದಿದೆ. ಯಾಕೆ ನಮ್ಮ ಕರೆನ್ಸಿ ದಿನೇ 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 ಅದರ ವ್ಯಾಲ್ಯೂನ ಕಳ್ಕೊತಾ ಇದೆ? ಇದ್ರ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ದಾರೆ? ಎಣ್ಣೆ ತರಿಸ್ಕೋಬೇಡಿ ಅಂದರೆ ಅಡುಗೆ ಎಣ್ಣೆನ ಕಡಿಮೆ ಬಳಸಿ ಅಥವಾ ಕಡಿಮೆ ತರಿಸ್ಕೊಳ್ಳಿ, ಡಿಪೆಂಡ್ ಆಗಬೇಡಿ ಅಂತ ಹೇಳೋದ್ರ ಬದಲು ನಮ್ಮ ರೈತರು ತಮಗೆ ಬೇಕಾದಷ್ಟು ಜಾಗ ಇದೆ. ನಮ್ಮಲ್ಲಿ ಬೆಳೀಲಿಕ್ಕೆ ಮ್ಯಾನ್ ಪವರ್ ಜನ ಇದ್ದಾರೆ, ಬೆಳೀಲಿಕ್ಕೆ ಜಾಗ ಇದೆ. ಯಾವ ಸರ್ಕಾರಗಳಾದರೂ ಕೂಡ ಒಂದು ಸ್ವಾವಲಂಬಿಯಾಗಿ ನಾವು ಎಣ್ಣೆ ಕಾಳುಗಳನ್ನು ನಾವು ಇಲ್ಲೇ ಬೆಳ್ಕೊಳ್ಳೋಣ. ಎಲ್ಲಿ ಯಥೇಚ್ಛವಾಗಿ ತೆಂಗನ್ನು ಬೆಳೀತಾರೆ, ಎಲ್ಲಿ ಯಥೇಚ್ಛವಾಗಿ ಬೇರೆ ಬೇರೆ ರೀತಿಯ ಎಣ್ಣೆ ಕಾಳುಗಳನ್ನು ಬೆಳೀತಾರೆ, ಅವರಿಗೆ ಪ್ರೋತ್ಸಾಹವನ್ನು ಕೊಡೋದ್ರ ಮೂಲಕ ನಾವು ಸ್ವಾವಲಂಬಿಗಳಾಗಿ ಎಲ್ಲಿಂದಲೂ ಕೂಡ ನಾವು ಅಡುಗೆ ಎಣ್ಣೆನ ತರಿಸ್ಕೋಬಾರ್ದು ಅನ್ನೋ ಸಂಕಲ್ಪವನ್ನು ಇದುವರೆಗೂ ಯಾವ ರಾಜಕಾರಣಿಗಳಾದರೂ ಮಾಡಿದ್ರ? ಇಲ್ಲ. ಆಯಿತು, ಕೋವಿಡ್ ಸಂದರ್ಭದಲ್ಲಿ ಇದಕ್ಕಿಂತಲೂ ಘನಘೋರವಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ನಮ್ಮ ದೇಶದ ಜನತೆ, ಆ ಸರ್ಕಾರಗಳು ಎದುರಿಸ್ತು. ಆದರೆ ಆಗ ಆ ಸರ್ಕಾರಗಳು ಒಂದು ಯೋಚನೆ ಮಾಡ್ಬೋದಾಯ್ತಲ್ವಾ? ನೋಡು, ಈ ರೀತಿಯ ಸಂದಿಗ್ಧ ಸಂದರ್ಭಗಳು ಬಂದಾಗ ನಾವು ಯಾವ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು? ಸಪೋಸ್ ಇನ್ಯಾವತ್ತಾದರೂ ಇನ್ನೂ ಬೇರೆ ಬೇರೆ ಥರದ ಸಮಸ್ಯೆಗಳು ಬರ್ಬೋದು, ಅದಕ್ಕೆ ನಾವೇನಾದರೂ ಒಂದು ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಹೇಳಿ ನಮ್ಮಲ್ಲಿ ಯಥೇಚ್ಛವಾಗಿ ಬಿಸಿಲು ನಾಡುಗಳಿದೆ. ಅಂದರೆ ಹೆಚ್ಚು ಬಿಸಿಲುಗಳು ಪ್ರಕೃತಿಯಿಂದ ಕೂಡಿರ್ತಕ್ಕಂಥ ಪ್ರದೇಶಗಳಿದೆ. ಅಲ್ಲಿ ಯಾಕೆ ಸೋಲಾರ್ನ ನಾವು ಹೆಚ್ಚಾಗಿ ಬಳಸ್ಕೊಳ್ಬಾರ್ದು? ಮತ್ತು ಯಾಕೆ ನಾವು ಎಲೆಕ್ಟ್ರಿಕಲ್ ಕಾರ್ಗಳಿಗೆ ಮತ್ತೊಂದು ವೆಹಿಕಲ್ಗಳಿಗೆ ನಾವು ಚೇಂಜ್ ಆಗಬಾರ್ದು? ಈಗ ತಕ್ಷಣ ಈಗ ಮಾಡಿ ಅಂದರೆ ಹೇಗೆ ಮಾಡೋಕ್ಕೆ ಸಾಧ್ಯ? ಈಗ ಜನ ನಾಳೆಯಿಂದ ಚಿನ್ನ ತಗೋಬೇಡಿ, ನಾಳೆಯಿಂದ ಎಣ್ಣೆ ಯೂಸ್ ಮಾಡಬೇಡಿ, ನಾಳೆಯಿಂದ ನೀವು ಊಟ ಮಾಡಬೇಡಿ ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ಇದಕ್ಕೆ ನಮ್ಮ ರಾಜಕಾರಣಿಗಳ ಒಂದು ಬದ್ಧತೆ ಮತ್ತು ಸಿದ್ಧತೆ ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಕೋವಿಡ್ ಸಂದರ್ಭದಲ್ಲಿ ಒಂದು ದೊಡ್ಡ ಪಾಠ ನಮಗೆ ಪ್ರಕೃತಿ ಕಲಿಸಿತು. ಅದನ್ನು ನಾವು ಏನು ಮಾಡಬೇಕಿತ್ತು? ಕಲ್ತ್ಕೋಬೇಕಾಗಿತ್ತು. ಓಹೋ, ಭಾರತ ದೇಶದಲ್ಲಿ
ಮುಂದೆ ಇದಕ್ಕಿಂತಲೂ ಏನಾದರೂ ಕಠೋರ ಸಂದರ್ಭಗಳು ಬಂದಾಗ ನಾವು ಏನು ಮಾಡ್ಬೋದು ಅಂತ ಯಾವ ರಾಜಕಾರಣಿನೂ ಯಾವ ಆಡಳಿತದ ಪಕ್ಷಗಳು ಕೂಡ ಯೋಚನೆ ಮಾಡಲಿಲ್ಲ. ಒಂದು ವೇಳೆ ಆ ಸಂದರ್ಭದಲ್ಲಿ ಯೋಚನೆ ಮಾಡಿದ್ದಿದ್ರೆ ಇವತ್ತು 40% ಆಫ್ ದ ಒಂದು ಸಮಸ್ಯೆ ನಮಗೆ ಸಾಲ್ವ್ ಆಗ್ತಿತ್ತು. ಯಾಕೆ ಇದನ್ನು ನಮ್ಮ ರಾಜಕಾರಣಿಗಳು ಮಾಡ್ತಾ ಇಲ್ಲ ಅಂತ ಹೇಳಿ ನೋಡಿ. ಸೌತ್ ಕೊರಿಯಾ ಕೇಳಿರಬೇಕು ತಾವು. ಅಲ್ಲಿ ಬಹುತೇಕ 100% ಅಂತ ಹೇಳೋಕ್ಕಾಗಲ್ಲ, ಆದರೆ ಬಹುತೇಕ ಅವರು ಸೋಲಾರ್ಗೆ ಹೋಗ್ಬಿಟ್ಟಿದ್ದಾರೆ. ಅಂದರೆ ಅವರ ಬದುಕಿನ ಬಹುತೇಕ ಎಲ್ಲವೂ ಕೂಡ ಅಂದರೆ ಮನೆ ಬಳಕೆಯಿಂದ ಹಿಡಿದು ನೀರು ಮತ್ತು ಪ್ರತಿಯೊಂದಕ್ಕೂ ಕೂಡ ಅವರು ಸೋಲಾರನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಸ್ವಾವಲಂಬಿಗಳಾಗಿದ್ದಾರೆ. ಅವರು ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆ ಮಾಡ್ತಕ್ಕಂಥದ್ದು 20%ಕ್ಕಿಂತಲೂ ಕಡಿಮೆ. ಇನ್ನು ನೀವು ನಾರ್ವೆ ದೇಶವನ್ನು ತಗೊಂಡ್ರೆ ಅವರೆಲ್ಲ ಕಂಪ್ಲೀಟ್ ಎಲೆಕ್ಟ್ರಿಕಲ್ ಕಾರ್ಗೆ ಅವರು ಹೋಗ್ಬಿಟ್ಟಿದ್ದಾರೆ. ಅಂದರೆ ಇಷ್ಟೊಂದು ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ ಯಾವುದಾದ್ರೂ ಒಂದು ಈ ರೀತಿಯ ಒಂದು ಬದಲಾವಣೆಗಳನ್ನು ತರೋಕೋದಾಗ ಜನಸಂಖ್ಯೆ ಆಧಾರವನ್ನು ನಾವು ಗಮನದಲ್ಲಿ ಇಟ್ಕೊಂಡಾಗ ಇದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ತುಂಬ ಸಮಯ ಹಿಡಿತದೆ, ಅದು ನಾನು ಒಪ್ಕೊಳ್ತೀನಿ. ಆದರೆ ನಮ್ಮ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ, ನಮ್ಮ ಆಡಳಿತ ಏನು ಮಾಡ್ತಾ ಇದೆ, ಯಾಕೆ ತುಂಬ ಮುಂದಾಲೋಚನೆಯನ್ನು ನಮ್ಮ ಜನ ನಾವು ಮಾಡೋದಿಲ್ಲ ಅಂಥೇಳಿ ಕೊನೇ ಗಳಿಗೆನಲ್ಲಿ ಲಾಸ್ಟ್ ಮಿನಿಟ್ನಲ್ಲಿ ಏನೋ ತುತ್ತುಗಟ್ಟಿಗೆ ಬಂದದು ಅಂತ ನಮ್ಮ ಚಾಮರಾಜನಗರದಲ್ಲಿ ಕುತ್ತಿಗೆಗೆ ಬಂದಾಗ ಇವರು ತೀರ್ಮಾನಗಳ ತಗೊಳ್ತಕ್ಕಂತಹ ಕೆಲಸಗಳನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದರಿಂದ ನಮ್ಮ ಭಾರತ ದೇಶದ ಕರೆನ್ಸಿ ಯಾಕೆ ದಿನೇ ದಿನೇ ಪ್ರಪಾತಕ್ಕೆ ಬೀಳುತ್ತೆ ಅನ್ನೋದ್ರ ಬಗ್ಗೆ ಯಾರ ಯೋಚನೆಯೂ ಇಲ್ಲ. ಬೀಳ್ತಾ ಇದೆ ಅಂತಂತಾರೆ ಹೊರತು, ನಾನು ಹೇಳಿದ್ನಲ್ಲ 2007ರಲ್ಲಿ 27.50 ಪೈಸಾ ಇದ್ದಿದ್ದು ಇವತ್ತು 74.50 ಪೈಸೆಗೆ ತಲುಪಿದೆ. ನನ್ನ ಕಣ್ಣೆದುರುಗಡೆನೆ ನಾನೇ ನೋಡಿರ್ತಕ್ಕಂಥದ್ದು. ಇದು ಬಹಳ ನೋವಿನ ಸಂಗತಿ. ನಮ್ಮ ದೇಶದ ಕರೆನ್ಸಿ ಹಾಗಾದರೆ ಸ್ಟ್ರಾಂಗ್ ಆಗೋದು ಯಾವಾಗ? ನಾವು US ಡಾಲರ್ಗೆ, SGDಗೆ ಅಥವಾ ಬೇರೆ ಬೇರೆ ಕರೆನ್ಸಿಗಳಿಗೆ ಅದರ ಈಕ್ವಲ್ ಆಗಿ ನಿಂತ್ಕೊಳ್ಳೋದಕ್ಕಂಥದ್ದು ಯಾವಾಗ? ನಮ್ಮಲ್ಲಿ ಏನು ಕಡಿಮೆ ಇದೆ ಹೇಳಿ? ಯುವ ಶಕ್ತಿ ಇಲ್ವಾ? ಮತ್ತು ಸಾಂಸ್ಕೃತಿಕವಾಗಿ ನಾವು ಸ್ಟ್ರಾಂಗ್ ಇದ್ದೀವಿ, ಪ್ರಾಕೃತಿಕವಾಗಿಯೂ ಕೂಡ ನಮ್ಮಲ್ಲಿ ನದಿ, ಕೆರೆ, ಕುಂಟೆಗಳು ಅಥವಾ ಭೂಮಿ ಎಲ್ಲವೂ ಕೂಡ ಇದೆ. ನಮ್ಮಲ್ಲಿ ಎಲ್ಲ ಪ್ರಕೃತಾತ್ಮಕವಾಗಿ ಏನೆಲ್ಲ ಇರಬೇಕು ಎಲ್ಲವೂ ಕೂಡ ಇದೆ. ಯಾಕೆ ನಾವು ಬೇರೆಯವರಿಗೆ ಅಂದರೆ ಮುಂದುವರಿದ ದೇಶಗಳಿಗೆ ನಾವು ಕಾಂಪೀಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದ ಈ ಭ್ರಷ್ಟ ವ್ಯವಸ್ಥೆ. ಅಪ್ಪು ಸತ್ರು ಸಾಯಲಿ, ತಿಥಿಗೆ ಒಡೆ ಸಿಕ್ಕಿದ್ರೆ ಸಾಕು ಅಂತಕ್ಕಂಥ ಕಚಡ ರಾಜಕಾರಣಿಗಳು ನಮ್ಮಲ್ಲಿ ತುಂಬಿ ತುಳುಕಾಡ್ತಾ ಇದ್ದಾರೆ. ನೀವೇನಾದರೂ ತಿಳ್ಕೊಳ್ಳಿ, ನಮ್ಮ ದೇಶನ ಬದಲಾವಣೆ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಯಾವನಿಗೂ ಬದ್ಧತೆ ಇಲ್ಲ. ನನಗೇನು ಸಿಗುತ್ತೆ, ಅಪ್ಸತ್ರು ಸಾಯಲಿ, ತಿಥಿಗೆ ಒಡೆ ಸಿಕ್ಕಿದ್ರೆ ಸರಿ, ಅಪ್ಪನಾರು ಸಾಯಲಿ, ಅವನವರು ಸಾಯಲಿ, ಈ ಲೆವೆಲ್ಗೆ ನಾವು ಬಂದು ನಿಂತು ಬಿಟ್ಟಿದ್ದೀವಿ. ಆಯಿತಾ? ರಾಜ್ಯದಲ್ಲಿ ಒಂದು ಸರ್ಕಾರ ಇದ್ದು ಸೆಂಟ್ರಲ್ನಲ್ಲಿ ಒಂದು ಸರ್ಕಾರ ಇದ್ದರೆ ಇವ್ರನ್ನ ಇವ್ರು ಬೈಕೊಂಡು ತಿರುಗಾಡ್ತಿದ್ದಾರೆ. ಹಾಗಾಗಿ ಈ ಥರ ಬೈಕೊಂಡು ತಿರುಗಾಡ್ತಾರೆ. ಮತ್ತು ಎಲ್ಲರೂ ಬುದ್ಧಿ ಹೇಳ್ತಾರೆ, ಅಂದರೆ ನೀವು ಹಾಗೆ ಮಾಡಬೇಕು, ನೀವು ಹೀಗೆ ಮಾಡಬೇಕು ಅಂತ. ತಾವು ಮಾತ್ರ ಯಾವ ಇಂಪ್ಲಿಮೆಂಟ್ನೂ ಮಾಡಲ್ಲ. ಹೇಳುವಂತಹ ಯಾವ ರಾಜಕಾರಣಿನೂ ಇವತ್ತು ಸೈಕಲ್ ತಗೊಂಡು ಹೋಗೋಕ್ಕಾಗಲ್ಲ. ಅವ್ರ ಮನೆಯಲ್ಲಿ ಮಗಳಿಗೊಂದು, ಸೊಸೆಗೊಂದು, ಅಣ್ಣನಿಗೊಂದು, ತಮ್ಮನಿಗೊಂದು, ಎಲ್ಲರಿಗೂ ಒಂದೊಂದು ಕಾರ್ ಇಟ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಸುಮ್ಮನೆ ನಮ್ಮನ್ನೆಲ್ಲ ಯಾರು ಮಧ್ಯಮ ವರ್ಗದವರು, ಕೆಳವರ್ಗದವರು ಇದ್ದಾರೆ, ಅವ್ರನ್ನ ನೀವು ಸ್ವಲ್ಪ ಪೆಟ್ರೋಲ್ ಕಡಿಮೆ ಬಳಸಿ, ಡೀಸೆಲ್ ಕಡಿಮೆ ಬಳಸಿ. ಒಬ್ಬ ರೈತ ಟ್ರ್ಯಾಕ್ಟ್ ಇಟ್ಕೊಂಡಿದ್ದಾನೆ, ಅವನಿಗೆ ಡೀಸೆಲ್ ಬೇಕು, ಅವನು ಕಡಿಮೆ ಬಳಸೋಕ್ಕಾಗತ್ತಾ? ಇವೆಲ್ಲ ಏನಾಗಿದೆ ಅಂತ ಹೇಳಿದ್ರೆ, ಹೇಳೋದು ವೇದ ಅಂತ ತಿನ್ನೋದು ಬದನೆಕಾಯಿ ಅಂತಾರಲ್ಲ, ಹಂಗಾಗಿದೆ ಅಷ್ಟೇ. ಬಹಳ ದುಃಖ ಆಗುತ್ತೆ, ಬಹಳ ನೋವಾಗುತ್ತೆ. ನಮ್ಮ ದೇಶ ಎಷ್ಟು ಬೃಹತ್ತಾದ ದೇಶ, ಎಷ್ಟು ಬುದ್ಧಿವಂತರಿದ್ದಾರೆ, ಎಷ್ಟು ವಿದ್ಯಾವಂತರಿದ್ದಾರೆ. ಇಷ್ಟೆಲ್ಲ ನಮ್ಮಲ್ಲಿ ಪ್ರಾಕೃತಿಕ ಸಂಪನ್ಮೂಲಗಳನ್ನು ನಾವು ಇಟ್ಟುಕೊಂಡು ಯಾವ ಸ್ಪರ್ಧೆಯನ್ನು ನಾವು ಒಡ್ತಾ ಇಲ್ಲ. ಇನ್ನೂ ನಾವು ಅಡುಗೆ ಎಣ್ಣೆನ 65-70% ಅಡುಗೆ ಎಣ್ಣೆನ ಬೇರೆ ದೇಶದ ಮೇಲೆ ಅವಲಂಬಿತವಾಗಿದ್ದೀವಿ ಅಂತ ಹೇಳೋದಾದ್ರೆ ಎಷ್ಟು ನಾಚಿಕೆಗೇಡು ಅಲ್ವಾ? ಪೆಟ್ರೋಲು ಡೀಸೆಲ್ ಬಿಡಿ, ನಾವೇನು ಅದನ್ನು ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ, ಅದು ಕೆಲವೇ ಪ್ರದೇಶಗಳಲ್ಲಿ ಸಿಗುವಂಥದ್ದು. ಆದರೆ ಅಡುಗೆ ಎಣ್ಣೆಗೆ ಬೇಕಾದಂತಹ ಎಣ್ಣೆ ಬೀಜಗಳನ್ನು ನಮ್ಮಲ್ಲಿ ಬೆಳ್ಕೊಳ್ಳೋಕ್ಕಾಗದೇನೆ 65% ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ ಹೇಳಿದ್ರೆ ಎಷ್ಟು ಅಸಹ್ಯ. ನಮ್ಮ ಬಗ್ಗೆ ನಮಗೆ ಹುಟ್ಟಬೇಡ ಅಲ್ವಾ? ಅದರಿಂದ ನನಗೆ ಭರವಸೆನೇ ಹೊರಟೋಗಿದೆ ಕೆಲವು ಸತಿ. ಯಾಕೆ ಅಂತ ಹೇಳಿದ್ರೆ, ನೋಡಿ ನೀವು ಯಾವುದೇ ರಾಜಕಾರಣಿಗಳು ನೋಡಿ, ಅವರು ಬರೋಕ್ಕೆ ಮುಂಚೆ ಒಂದು ಥರ ಇದ್ದರೆ, ಒಂದು ಟರ್ಮ್ ಬಂದು ಹೋದರೆ ಏನೇನೇನೇನೇನೋ ಯಾವ್ಯಾವ ಥರನೋ ಆಗ್ಬಿಡ್ತಾರೆ. ಅವರು ಮಾತ್ರ ಚೆನ್ನಾಗಿ ಬೆಳೀತಾರೆ. ಆದರೆ ನಮ್ಮ ನಾಡು, ನಮ್ಮ ದೇಶ ಯಾವುದೂ ಅಭಿವೃದ್ಧಿ ಆಗಲ್ಲ. ನಾನೇ ಹೇಳಿದ್ನಲ್ಲ, ಈ ಕರೆನ್ಸಿ ಇನ್ನೊಂದು ಸ್ವಲ್ಪ ದಿವಸ ಕಳೆದ್ರೆ ಸಿಂಗಪುರ್ ಡಾಲರ್ಗೆ ಹೆಚ್ಚು ಕಡಿಮೆ 80 ರೂಪಾಯಿ ದಾಟುತ್ತೆ. USDಗೆ ನಮ್ಮ ದುಡ್ಡು 100-105 ರೂಪಾಯಿ ಬಂದರೂ ಆಶ್ಚರ್ಯವಿಲ್ಲ.
ಹಾಗಾಗಿ ನಾವು ಒಂದು ಬ್ಯಾರಲ್ ಪೆಟ್ರೋಲು ಅಥವಾ ಡೀಸೆಲ್ ಬೇಕು ಅಂತ ಹೇಳಿದ್ರೆ ಗೋಣಿ ಚೀಲದಲ್ಲಿ ತುಂಬಿಕೊಡುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಈ ಕೆಲವು ದೇಶಗಳಲ್ಲಿದೆ, ಒಂದು ಬ್ರೆಡ್ ತಗೋಬೇಕು ಅಂದರೆ ಒಂದು ಗೋಣಿ ಚೀಲ ದುಡ್ಡು ಕೊಡಬೇಕು ಅಂತೇಳಿ. ಆ ಪರಿಸ್ಥಿತಿಗೆ ನಾವು ತಲುಪ್ತೀವಿ ಏನೋ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ಪ್ರಬುದ್ಧ ಮನಸ್ಸಿನವರು ಯೋಚನೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮನ್ನು ಆಳ್ತಕ್ಕಂತಹ ನಾಡಾಳುವ ಪ್ರಭುಗಳು ಆಲೋಚನೆ ಮಾಡಬೇಕು. ಯಾವತ್ತೂ ಯೋಚನೆ ಮಾಡಿ ಮುಂದಿನ 25 ವರ್ಷ 30 ವರ್ಷದ ಪ್ಲ್ಯಾನ್ ಮಾಡಿ. ದಯವಿಟ್ಟು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಶಾರ್ಟ್. ಒಂದು ಫುಟ್ಪಾತ್ ಮಾಡಬೇಕಾದ್ರೂ ಮಾಡುವವನಿಗೇನು ಅಂದರೆ ಬಿಲ್ಲಾಗೋ ತನಕ ಆದರೆ ಸರಿ, ಒಂದು ಬಿಲ್ಲಾಗೋ ತನಕ ಆ ಫುಟ್ಪಾತ್ ಚೆನ್ನಾಗಿದ್ದರೆ ಸರಿ, ಆ ಫುಟ್ಪಾತ್ ಚೆನ್ನಾಗಿರಬೇಕು ಅಷ್ಟೇ. ಒಂದು ಗಿಡ ನೆಡುವವನು, ಒಂದು ಪೈಪ್ ಹಾಕುವವನು, ಒಂದು ಕೇಬಲಿಂಗ್ ಮಾಡುವವನು ಎಲ್ಲರೂ ಕೂಡ ಬಿಲ್ಲಾಗೋ ತನಕ ಸರಿಯಾಗಿದ್ದರೆ ಸಾಕು ಅಂತ ಆಲೋಚನೆ ಮಾಡ್ತಾನೆ ಹೊರತು ಅಲ್ಲಿ ಗಿಡ ನೆಟ್ಟರೆ ನಾಳೆ ದಿನ ಅದೇನಾದರೂ ಎಕ್ಸ್ಪ್ಯಾಂಡ್ ಆದರೆ, ರಸ್ತೆ ಎಕ್ಸ್ಪ್ಯಾಂಡ್ ಆದರೆ ಆ ಗಿಡ ಏನಾಗ್ತದೆ, ಇನ್ನು 5 ವರ್ಷದಲ್ಲಿ ಈ ರಸ್ತೆ ಏನಾದರೂ ದೊಡ್ಡದಾದಾಗ ಈ ಗಿಡಕ್ಕೆ ತೊಂದರೆ ಆಗುತ್ತಾ, ನಾವಿಲ್ಲಿ ನೆಡೋದು ಬೇಡ, ಈ ಥರ ಆಲೋಚನೆಗಳನ್ನ ಯಾರೂ ಮಾಡಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿ ಯಾರಿಗೂ ಕೂಡ 25 ವರ್ಷದ ಪ್ಲ್ಯಾನ್ ಇಲ್ಲ, ಅವ್ರಿಗೆ ಬೇಕಾಗೂ ಇಲ್ಲ. ಅವ್ರಿಗೇನು ಬೇಕು ಅಂದರೆ ಆ ಟರ್ಮ್ನಲ್ಲಿ ಏನು ಮಾಡಬೇಕು ಅದು ಮಾಡ್ಕೋಬೇಕು, ಏನು ಗುಡಿಸಿ ಗುಂಡಾಂತರ ಮಾಡಬೇಕು ಮಾಡ್ಕೋಬೇಕು. ತಮ್ಮ 3-4 ತಲೆಮಾರುಗಳು ಕೂತು ಉಣ್ಣೋ ತನಕ ಎಷ್ಟೆಷ್ಟು ಬೇಕು ಅಷ್ಟು ಮಾಡ್ಕೋಬೇಕು. ದೇಶ ಹಾಳಾದ್ರೆ ಇವ್ರಿಗೇನು? ಈ ಥರದ ಮನೋಭಾವ ಇರೋರಿಗೆ ನಾವು ಏನು ತಾನೇ ಮಾಡೋಕ್ಕಾಗತ್ತೆ, ಅಥವಾ ಅವರಿಂದ ನಾವು ಏನು ನಿರೀಕ್ಷೆ ಮಾಡೋಕ್ಕಾಗತ್ತೆ? ಬಹಳ ನೋವಿನಿಂದ, ಬಹಳ ವಿಷಾದದಿಂದಲೇ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಬಹಳ ದುಃಖ ಆಗುತ್ತೆ. ನಮ್ಮ ಕರೆನ್ಸಿ ಯಾಕೆ ದಿನೇ ದಿನೇ ಈ ರೀತಿ ಪ್ರಪಾತಕ್ಕೆ ಬೀಳುತ್ತೆ ಅಂತ. ಕೆಲವ್ರು ಅನ್ಬೋದು, ನಾವು ಈ ದೇಶದಲ್ಲಿ ಇದೀವಲ್ಲ, ನಮಗೆ ತಾನೇ ಲಾಭ ಅಂತ. ನಾನು ಲಾಭದ ಬಗ್ಗೆ ಯೋಚನೆ ಮಾಡಿಲ್ಲ, ನನ್ನ ದೇಶದ ಬಗ್ಗೆ ಯೋಚನೆ ಮಾಡ್ತೀನಿ. ನಾನು ಯಾವಾಗಲೂ ಕೂಡ ನಮ್ಮ ದೇಶ ಬೇರೆಯವ್ರಿಗಿಂತ ಕಡಿಮೆ ಆಗಬಾರ್ದು, ನನ್ನ ದೇಶ ಬೇರೆ ದೇಶಗಳಿಗಿಂತ ಯಾವುದರಲ್ಲೂ ಕಡಿಮೆ ಆಗಬಾರ್ದು ಅಂತ ಆಲೋಚನೆ ಮಾಡೋನು ನಾನು. ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ದುಡ್ಡು ಭಾರಿ ಚೀಪು ಅಂತ ಯಾರು ಮಾತಾಡಿದ್ರೆ ನಮ್ಗೆ ಅರಗಿಸ್ಕೊಳಕ್ಕಾಗಲ್ಲ ಅದನ್ನ. ಆದರೆ ನಮ್ಮವ್ರಿಗೆ ಮಾನ ಮರ್ಯಾದೆ ಇಲ್ಲ. ಅವ್ರಿಗೇನು ಅಂತಂದರೆ ಅವ್ರ ಕೆಲಸ ಮತ್ತು ಅವ್ರಿಗೇನು ಬರಬೇಕು ಅದು ಬಂದರೆ ಸಾಕು. ಈ ಒಂದು ಮನಸ್ಥಿತಿ ಇರುವಾಗ ಇದೇ ಕತೆ ಆಗ್ತದೆ. ಒಂದು ವಿಷಯನ ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ಳಿ. ಪ್ರಧಾನಮಂತ್ರಿಗಳು ಏನು ಹೇಳಿದ್ರೋ ಏನು ಬಿಟ್ಟರೋ ಅದನ್ನು ನೀವು ಕೇಳೋದು ಬಿಡೋದು ನಿಮಗೆ ಸಂಬಂಧಪಟ್ಟಿದ್ದು. ಆದರೆ ಮುಂದಿನ ದಿನಗಳು ಭಯಂಕರವಾಗಿರ್ತವೆ, ಕಠಿಣಾತಿ ಕಠಿಣವಾಗಿ ಇರ್ತವೆ. ಅದಕ್ಕೆ ನಾಳೆ ದಿನ ನಿಮ್ಮನ್ನು ನೀವೇ ಕಾಪಾಡ್ಕೋಬೇಕು. ಅದರಿಂದ ದಯವಿಟ್ಟು ಸ್ವಲ್ಪ ಸಾಧ್ಯವಾದಷ್ಟು ಮಟ್ಟಿಗೆ ಒಂದಷ್ಟು ಮಿತವ್ಯಯದಿಂದ ಅಥವಾ ಕಡಿಮೆ ಖರ್ಚನ್ನು ಮಾಡೋದ್ರ ಮೂಲಕ ಅಥವಾ ಸಿಂಪಲ್ ಲೈಫನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದ್ರ ಬಗ್ಗೆ ಒಂಚೂರು ಗಮನ ಹರಿಸಿದ್ರೆ ಒಳ್ಳೆಯದು. ಇದು ನಾನು ವೈಯಕ್ತಿಕವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು. ಹಾಗಾಗಿ ನಮ್ಮನ್ನು ಯಾರೂ ಕಾಪಾಡಲ್ಲ, ನಾವು ಹಸ್ಕೊಂಡಿದ್ರೆ ಯಾರೂ ಕೊಡಲ್ಲ. ಆದ್ದರಿಂದ ನೀವು ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಸ್ವಲ್ಪ ಆದಷ್ಟು ಒಂದು ಬದುಕಿಗೊಂದು ಸಿದ್ಧತೆ, ಒಂದು ಪ್ಲ್ಯಾನ್ನ ದಯವಿಟ್ಟು ಮಾಡ್ಕೊಳ್ಳಿ. ಇವ್ರನ್ನೆಲ್ಲ ರಾಜಕಾರಣಿಗಳನ್ನ ನಂಬ್ಕೊಂಡ್ರೆ ನಿಮಗೆ ತಣ್ಣೀರು ಬಟ್ಟೆ ಗ್ಯಾರಂಟಿ. ಧನ್ಯವಾದಗಳು. ಎಷ್ಟು ಹೇಳಿದ್ರೂ ಕಡಿಮೆನೇ. ಏನು ಹೇಳೋದು, ಹೇಳಿ ಬೇಜಾರಾಗಿದೆ. ಆದರೆ ವಿಧಿ ಇಲ್ಲ, ಕೆಲವು ಸತಿ ಹೇಳಲೇಬೇಕು ಅಂತ ಅನಿಸುತ್ತೆ. ಅದರಿಂದ ನಿಮ್ಮ ಬದುಕು ನೀವು ನೋಡ್ಕೊಳ್ಳಿ, ಅರ್ಥ ಆಯ್ತಾ? ನಿಮ್ಮ ಕಥೆಗಳನ್ನ ನೀವು ನೋಡ್ಕೊಳ್ಳಿ. ಆದಷ್ಟು ಒಂದಷ್ಟು ದುಡ್ಡು ಕಾಸು ಮಡಿಕೊಳ್ಳಿ ಜೊತೆಯಲ್ಲಿ, ಅಲ್ವಾ? ದುಡ್ಡು ಕಾಸನ್ನು ಜೊತೆಲಿ ಇಟ್ಕೊಳ್ಳಿ. ಒಂದಷ್ಟು ಕಡಿಮೆ ಖರ್ಚುಗಳನ್ನು ಮಾಡೋ ಥರ ಆಲೋಚನೆ ಮಾಡಿ. ಒಂದಷ್ಟು ಸಂಕಷ್ಟ ದಿನಗಳಲ್ಲಿ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಯಾರ ಮೇಲೂ ಡಿಪೆಂಡ್ ಆಗಬೇಡಿ, ಇವ್ರು ಯಾರೂ ನಿಮ್ಮನ್ನು ಕಾಪಾಡಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.